ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ನೇತ್ರ ರಘು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು 24th ಅಮ್ಮ ಮನೇಲಿದ್ದೀವಿ. ಆ್ಯಕ್ಚುಲಿ ನೈಟೇ ಹೋಗಿ ಅಮ್ಮ ಮನೇಲಿ ಸ್ಟೇ ಆಗಿದ್ವಿ. ಇವತ್ತು ನಮ್ಮ ಪಾಪುಗೆ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ಳು ಫ್ರೆಶಪ್ ಆಗಿ ರೆಡಿ ಆಗಿದ್ದಾಳೆ. ವೀಡಿಯೋ ಮಾಡ್ಕೊತಿದ್ನಲ್ಲ, ಅದಕ್ಕೆ ನಾನು ಮಾಡಬೇಡ ಮಮ್ಮಿ ಅಂತ ಹೆಂಗೆ ಆಡ್ತಿದ್ದಾಳೆ ನೋಡಿ. ನಾವು ಎದೊಳೋಷ್ಟರಲ್ಲಿ ಅಮ್ಮ ತಿಂಡಿ ಎಲ್ಲ ರೆಡಿ ಮಾಡಿ ಪಾಪುಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿದರು. ಟಿಫನ್ ಚಿತ್ರಾನ್ನ ಮಾಡಿದರು, ತಿಂತಾ ಇದ್ದಾರೆ. ಇಬ್ಬರೂ ತಿಂದು ರೆಡಿಯಾಗಿ ಹೊರಟಿದ್ದಾರೆ. ಗ್ಯಾಪಲ್ಲಿ ನಮ್ಮ ಮಮ್ಮಿ ಆಲ್ರೆಡಿ ಒಂದ್ಸಲಿ ಟೀ ಕುಡ್ದಾಗಿತ್ತು, ಮತ್ತು ಇನ್ನೊಂದ್ಸಲಿ ಟೀ ಇಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತವ್ರೆ. ಈಗ ಹೋಗ್ತಾ ಇದ್ದಾಳೆ ಸ್ಕೂಲಿಗೆ. ಬಾಯ್ ಬಾಯ್. ನಮ್ಮ ಪಾಪು ಅವ್ಳ ಫ್ರೆಂಡಿಗೆ ಕೊಡಬೇಕು ಅಂತ ಗಿಫ್ಟ್ ರೆಡಿ ಮಾಡ್ಕೊಂಡಿದ್ಲು. ಇದು ನೋಡಿ, ಅವ್ಳ ಫ್ರೆಂಡ್ ಇದು. ಅವ್ರು LKG UKGಯಲ್ಲಿ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದಾಗ ಹೊಡ್ಕೊಂಡಿರೋ ಫೋಟೋ. ಅದನ್ನು ಪ್ರಿಂಟ್ಔಟ್ ತರಿಸ್ಕೊಂಡು ಫುಲ್ ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ಲು. ಇವಾಗ ಬಿಟ್ಟೋಗಿದ್ದಾಳೆ. ಅವ್ರ ಫ್ರೆಂಡು ಕ್ರಿಶ್ಚಿಯನ್ಸು, ಅವರಿಗೆ ನಾಳೆ ತಗೊಂಡು ಕೊಡಬೇಕು. ಚೆನ್ನಾಗಿ ಮಾಡಿದಾರಲ್ಲ. ಏನು ಕುಡಿತಿದ್ಯಾ ಮಮ್ಮಿ? ಕಾಫಿ. ಅದರಲ್ಲಿ ನಮ್ಮ ಕಡೆ ಎಲ್ಲ ಕಾಫಿ ಚಿಕ್ಲೋರ್ತಲ್ಲಿ ಕುಡಿತೀವಿ. ಇವಾಗ ಸಾಂಬಾರು ಮಾಡಿಟ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಕೋಸು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಮ್ಮ ಆಲ್ರೆಡಿ ಎಲ್ಲ ಕಟ್ ಮಾಡಿ ನೀರಿಗೆ ಹಾಕಿ ತೊಳೆದಿಟ್ಟಿದ್ದಾರೆ. ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಬೇಳೆ ಬೆಂದಿದೆ. ಸ್ವಲ್ಪ ಕೋಸು ಹಾಕ್ಬಿಟ್ಟು ಬೇಗ ಬೇಗ ಸಾಂಬಾರು ಮಾಡ್ಕೊಬೇಕು. ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಕರ್ಜಿಕಾಯಿ ಮತ್ತು ರವೆ ಉಂಡೆ ಮಾಡ್ತಾಯಿದ್ದೀವಿ. ಸೊ ಯಾರೋ ಕೇಳಿದ್ರು ಮಾಡಿಕೊಡಿ ಅಂತ, ಅದಕ್ಕೋಸ್ಕರನೇ ಅಮ್ಮವ್ರ ಮನೆಗೆ ಬಂದಿರೋದು. ಅಮ್ಮ ಒಬ್ಬರ ಕೈಲೇ ಮಾಡೋದಕ್ಕಾಗಲ್ಲ, ಹೆಲ್ಪ್ ಮಾಡೋಣ ಅಂದ್ಬಿಟ್ಟು. ಇದು ಎಣ್ಣೆ ಕಾಯಿಸಿದ್ದೀನಿ. ಏನಕ್ಕೆ ಅಂದರೆ ಕರ್ಜಿಕಾಯಿ ಮಾಡೋಕ್ಕೆ ಅಮ್ಮ ಹಿಟ್ಟು ಕಲಿಸ್ತವ್ರೆ. ಬಿಸಿ ಐತೆ. ಸ್ಪೂನ್ ಕೊಡ್ಲ ಒಂದು? ಹಿಟ್ಟು ಕಲಸಿಡ್ತಾ ಇದ್ದಾರೆ. ತಿಂಡಿ ತಿಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡೆ. ಅಡುಗೆ ಕಂಪ್ಲೀಟ್ ಆಯಿತು. ಸ್ವಲ್ಪ ಪಾತ್ರೆ ಇತ್ತು ಅಂದ್ಬಿಟ್ಟು ಅಮ್ಮ ತೊಳ್ಕೊತಿದ್ದಾರೆ. ಇವಾಗ ಕರ್ಜಿಕಾಯಿಗೆ ಏನೇನು ಬೇಕು ಅಂತ ರೆಡಿ ಎಲ್ಲ ಹುರಿದು ರೆಡಿ ಮಾಡ್ಕೊಂಡು ಫುಲ್ ಸಣ್ಣೂರು ಇಟ್ಕೊಬೇಕು. ಸಣ್ಣೂರು ಇಟ್ಕೊಂಡು ಹುರಿಬೇಕು. ಕಡಲೆ ಸೀಬಾರ್ದು. ಹಿಂಗೆ ಬಿಟ್ಟರೆ ಫುಲ್ ಹಿಂಗೆ ಹೊಡ್ಕೊಬೇಕು. ಆ ಥರ ಗರಂ ಅನ್ನೋ ಥರ ಹುರ್ಕೊಬೇಕು. ನೋಡಿ ಫುಲ್ ಸ್ಲಿಮಲ್ಲಿ ಇಟ್ಕೊಂಡಿದ್ದೀನಿ. ಸ್ಲಿಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಕೊಬ್ಬರಿನ ಹುರ್ಕೊತಾ ಇದ್ದೀವಿ. ಮಮ್ಮಿ ಕೊಬ್ಬರಿ ಎಷ್ಟು ಹಾಕಿದ್ದು ಇದಕ್ಕೆ? ಒಂದು ಕಾಲು ಕೆಜಿ ಐತಿ, ಎರಡಕ್ಕೂ ಸೇರಿ 1 kg ಕೊಬ್ಬರಿ ಇದೆ. ಇದು ಕರ್ಜಿಕಾಯಿ ಒಂದಕ್ಕೆ ಅಲ್ಲ, ರವೆ ಉಂಡೆಗೂ ಸೇರಿಸಿ ತುರಿದು ಸ್ವಲ್ಪ ಬಿಸಿ ಮಾಡ್ಕೊಬೇಕು, ಬೆಚ್ಚು ಮಾಡ್ಕೋಬೇಕು. ಯಾಕಂದರೆ ಹಂಗೆ ಇಟ್ಟಿರ್ತೀವಿ, ಮತ್ತು ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತೀವಿ, ಮೆತ್ಕಾಗ್ಬಿಟ್ಟಿರುತ್ತೆ. ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಐಟಮ್ ಹಾಳಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು. ಅದಕ್ಕೋಸ್ಕರ ಬಿಸಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿನ, ಒಣ ಕೊಬ್ಬರಿ. ಈಗ ಎಳ್ಳು, ಬಿಳಿ ಎಳ್ಳನ್ನ ಹಾಕೊಂಡು ಹುರ್ಕೊತಾ ಇದ್ದೀನಿ. ಎಳ್ಳು ಎಷ್ಟು ಹಾಕಿದ್ದೀರಾ ಮಮ್ಮಿ? 150 ಗ್ರಾಮ್ ಎಳ್ಳು. ಇದು ಕರ್ಜಿಕಾಯಿಗೆ. ಇದು ನೋಡಿ ಗಸಗಸೆ ಹುರ್ಕೊತಾ ಇದ್ದೀನಿ. ಇದು 100ಇಂದ 150 ಗ್ರಾಮ್ ಅಷ್ಟು ಗಸಗಸೆ ಹಾಕ್ಕೊಬೇಕು ಅದಕ್ಕೆ. ಅದಕ್ಕೋಸ್ಕರ ಹುರ್ಕೊತಾ ಇದ್ದೀನಿ. ಇವಾಗ ತುಪ್ಪ ಹಾಕ್ಕೊಂಡು ಗೋಡಂಬಿನ ಹುರ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ರವೆ ಉಂಡೆಗೆ ಮತ್ತು ಕರ್ಜಿಕಾಯಿಗೆ ಎರಡಕ್ಕೂ ಸೇರಿ ಒಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಯಾವುದಕ್ಕೆ ಎಷ್ಟೆಷ್ಟು ಹಾಕ್ತೀವಿ ಅಂತ ಆಮೇಲೆ ಮೆನ್ಷನ್ ಮಾಡ್ತೀನಿ ನಾನು. ಈಗ ರವೆ ಉಂಡೆಗೆ ತುಪ್ಪ ಹಾಕ್ಕೊಂಡು ರವೆ ಹುರ್ಕೊತಿದ್ದಾರೆ. ಎಷ್ಟು ಕೆಜಿ ಹಾಕಿದ್ದೀವಿ ಮಮ್ಮಿ ರವೆ? 1/4 kg ರವೆ. ಎಷ್ಟಾಗುತ್ತೆ ಮಮ್ಮಿ? 60 ರವೆ ಉಂಡ 1/4 kg. ಜಾಸ್ತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಕಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಮಮ್ಮಿ? ಯಾವ ಸೈಜ್ ಬರುತ್ತೆ ಮಮ್ಮಿ? ಲಾಡ್ ಉಂಡೆ ಬರ್ತವೆ. ಆ ಸೈಜ್ 60-70 ಆಯ್ತವೆ. ಅದಕ್ಕೆ ಒಂದು ಸ್ವಲ್ಪ ದಪ್ಪ ಬೇಕು ಅಂದ್ರೆ 60. ಓಕೆ. ಹಿಟ್ಟು ಮಿದ್ದಿಟ್ಟಿದ್ದಾರೆ ಆಲ್ರೆಡಿ. ಆಮೇಲೆ ಬೆಲ್ಲ ಎಲ್ಲ ಚೆಚ್ಚಿ ಇಟ್ಟಿದ್ದಾರೆ. ಎಳ್ಳು ರೆಡಿ ಇದೆ, ಹುರಿದಿಟ್ಟಿರೋದು.
ಕೊಬ್ಬರಿ ತುರಿನೂ ರೆಡಿ ಇದೆ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದಾರೆ. ಕಡಲೆ ಇದು ಕೂಡ ಬಿಸಿಯಾಗಿದೆ. ಈಗ ಇಷ್ಟು ಸೇರಿಸಿ ಪೌಡ್ರ್ ಮಾಡ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಗಸಗಸೆ ಈ ರೀತಿ ಪೌಡ್ರ್ ಮಾಡ್ಕೊಬೇಕು ಕಡಲೆನ. ಈಗ ಗಸಗಸೆ 150 ಗ್ರಾಮ್ ಅಷ್ಟು ಗಸಗಸೆ ಹಾಕೊಂಡಿದ್ದೆ. ಗಸಗಸೆ ಮತ್ತು ಹುರಿದಿಟ್ಕೊಂಡಿರೋ ಎರಡು ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎರಡು ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಮಮ್ಮಿ ಏನೇನು ಹಾಕಿದ್ಯಾಳು ರವೆ ಉಂಡಿಗೆ? ರವೆ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಒಂದೆರಡು ಲವಂಗ ಎಲ್ಲ ಹಾಕಿ ಕಲಸಿ ಹಾಲು ಹಾಕೊಂಡು ಕಲಸೋದು. ಈಗ ಅದಕ್ಕೆ ಹಾಲು ಕಾಯಿಸಿಟ್ಕೊಂಡಿದ್ದೀರಾ? ಕಾಯಿಸಿಟ್ಕೊಂಡು ಅದು ಹಾಕೊಂಡು ಕಲಸಿ ಉಂಡೆ ಹಿಡಿಯೋದು. ಓಕೆ. ಈಗ ತಾವು ಬೇಗ ಬರ್ಬೇಕು, ಸಕ್ಕರೆ ಕರಗ್ಬಿಡ್ತದೆ. ಕರ್ಜಿಕಾಯಿ ಮಾಡೋಕ್ಕೆ ಅವಾಗ ಏನೇನು ಐಟಮ್ ಅಂತೆಲ್ಲ ತೋರಿಸಿದ್ಯಲ್ವಾ? ಇವಾಗ ಎಷ್ಟೆಷ್ಟು ಹಾಕಿದ್ಯಾ? 1 kg ಕಡಲೆ, ಅರ್ಧ kg ಕೊಬ್ಬರಿ, 1 kg ಬೆಲ್ಲ, ಗಸಗಸೆ 50 ಗ್ರಾಮು, ಎಳ್ಳು 100 ಗ್ರಾಮು, ಏಲಕ್ಕಿಕಾಯಿ ಪುಡಿ ಮಾಡಾಕೋದು. ಹಾಕ್ಬಿಟ್ಟು ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹುರ್ಕೊಬೇಕು. ಹುರ್ಬಿಟ್ಟು ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತುಂಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀಯಾ? ಓಕೆ. ಈಗ ಕಜ್ಜಿಕಾಯಿ ಬೇಯಿಸೋಕ್ಕೆ ಅಂತ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹೂರ್ಣ ರೆಡಿ ಇದೆ. ಮಮ್ಮಿ ಇಲ್ಲಿ ಕುತ್ಕೊಂಡು ರೆಡಿ ಮಾಡಿಕೊಡ್ತವ್ರೆ. ಅಮ್ಮ ಹಿಟ್ಟೆಲ್ಲ ಒತ್ಕೊಡ್ತಾಯಿದ್ರು, ನಾನು ಅದನ್ನು ಹೋಳ್ಗಾಕಿ ಶೇಪ್ ತೆಗೆದು ಇಡ್ತಾಯಿದ್ದೀನಿ. ಕಜ್ಜಿಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡಿ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಒಂದೇ ಸಲ ಎಣ್ಣೆಗೆ ಹಾಕ್ತೀನಿ. ಶೇಪ್ ತೆಗೆದಿಟ್ಕೊಂಡು ಈಗ ಒಂದೊಂದು ಎಣ್ಣೆಗೆ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾಳೆ ಕ್ರಿಸ್ಮಸ್ ಹಬ್ಬ ಇರೋದಕ್ಕೆ ಯಾರೋ ಕೇಳಿದರು ಬೇಕು ಮಾಡಿಕೊಡಿ ಅಂತ ಗೊತ್ತಿರೋರು. ಸೊ ಅದಕ್ಕೋಸ್ಕರ ಮಾಡಿದ್ದು ಅಷ್ಟೇ. 60 ರವೆ ಉಂಡೆ ಬೇಕು ಅಂತೇಳಿದರು, 250 ಕಜ್ಜಿಕಾಯಿ ಬೇಕು ಅಂತೇಳಿದರು. ಅದಕ್ಕೋಸ್ಕರ ನನಗೂ ಇವತ್ತು ಲೀವ್ ಇತ್ತು. ಹಾಗಾಗಿ ಅಮ್ಮ ಒಬ್ಬರೇ ಮಾಡ್ತಾರೆ ಅಂದ್ಬಿಟ್ಟು ಬಂದು ಮಮ್ಮಿಗೆ ಹೆಲ್ಪ್ ಮಾಡಿ ಅಡುಗೆ ಎಲ್ಲ ಆದಮೇಲೆ ನೀಟಾಗೆಲ್ಲ ಪ್ಯಾಕ್ ಮಾಡಿಕೊಟ್ಟು ಅವ್ರಿಗೆ ಕಾಲ್ ಮಾಡಿ ಅವ್ರು ಹೇಳಿದ ಐಟಮ್ನ ಅವ್ರಿಗೆ ಒಪ್ಪಿಸ್ಬಿಟ್ಟು ಅಲ್ಲೇ ಊಟ ಮುಗಿಸ್ಕೊಂಡು ಪಾಪುನ ಅಲ್ಲೇ ಬಿಟ್ಟು ನಾವು ಆಲ್ರೆಡಿ 10 o'clock ಆಗಿತ್ತು, ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಇವತ್ತಿನ ಡೇ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್, ಗುಡ್ ನೈಟ್.